ಅದೇನು ಅಂತ ಹೇಳಿ. ಮಗನೇ ದೇವಸ್ಥಾನಕ್ಕೆ ಹೋಗಿದ್ನಾ? ಪ್ರಸಾದ ಕೊಟ್ರ ಅಲ್ಲೇ ತಿಂದ್ರ ಅಥವಾ ಇಲ್ಲಿಗೂ ತಗೊಬಂದ್ರ? ತಿನ್ನೋದ್ರಲ್ಲೇ ಇದೆಯಲ್ಲೋ. ದೇವರ ಆಶೀರ್ವಾದಕ್ಕಿಂತ ಮನುಷ್ಯನ ಪ್ರಯತ್ನ ಮುಖ್ಯ ಕಣೋ. ಯಾಕೋ ನಿಮ್ ಮಾತು ಒಗಟಾಗಿದೆಯಲ್ಲ. ನಿಜ ಹೇಳು, ನೀನು ಮನುಷ್ಯನ? ಅಥವಾ ಶ್ರೀರಂಗಮ್ಮ, ನನ್ನನ್ನು ಹೆತ್ತವ್ರು ನೀವು, ನಿಮ್ಗೆ ಗೊತ್ತಿಲ್ವೇ? ನಾನು ಹೆತ್ತಿದ್ದು ಮನುಷ್ಯನ ಇಲ್ಲ ಲಪ್ಪರ್ ಗೊಂಬೆನ ಅಂತ ನನಗೆ ಅನುಮಾನ ಬಂದ್ಬಿಟ್ಟಿದೆ. ನಾನು ರಬ್ಬರ್ ಗೊಂಬೆ ಅಲ್ಲ, ಮನುಷ್ಯ. ಅಣ್ಣಯ್ಯ ಉಪ್ಪು ಅಂದ್ರೆ ಗಾಳಿಗೆ ತೂರ್ಕೊಂಡು ಹೊಟ್ಟೋಗ್ತೀಯ, ಅದಕ್ಕೆ ಅಮ್ಮ ಕೇಳ್ತಾ ಇರೋದು. ಈ ಕಾಲಕ್ಕೆ ತೆಳ್ಳಗಿರೋದೇ ಫ್ಯಾಷನ್ನು, ದಪ್ಪಗಿದ್ರೆ ಅನಾರೋಗ್ಯ ಅಂತಾರೆ. ನೀನು ಮನುಷ್ಯನೇ ಆಗಿದ್ದಲೇ ನನ್ನ ಮಾತು ಕೇಳು. ಈ ತಿಂಗಳು ಅತ್ಯಂತ ಪ್ರಶಸ್ತವಾದ ತಿಂಗಳು. ಹೊಸ ದಂಪತಿಗಳಿಗೆ ಮಾದಿಯ ಕಾಲ ಇದ್ದಾಗೆ. ಗಂಡ ಹೆಂಡತಿ ಒಟ್ಟಿಗೆ ಸಂಸಾರ ಮಾಡಿದ್ರೆ ರಾಜಯೋಗ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಪ್ರಪಂಚನೇ ಮೆಚ್ಚುವಂತ ಮಗ ನೀನು ಹುಟ್ಟುತ್ತಾನಂತೆ. ಯಾವ ಶಾಸ್ತ್ರಿಗಳು ಹೇಳಿದ್ದು? ನಮ್ಮನೆ ಶಾಸ್ತ್ರಿಗಳೇ. ಇವತ್ತಿಂದನೇ ಸಂಸಾರನ ಶುರು ಹಚ್ಕೊ. ಎಲ್ಲಿ ಮೆಟ್ಲಿಕಾಗ? ಅಯ್ಯೋ ಕಲ್ಮ ಕಲ್ಮ ಮಗನೇ, ನಿನ್ನ ಸಂಸಾರನ ನಾನು ಲಿಪನಿ ಮಾಡ್ತೀನಿ. ಒಟ್ಟಲ್ಲಿ ಈ ಮನೆಗೆ ಒಬ್ಬ ಪುಟ್ಟ ರಾಜಕುಮಾರ ಬರಬೇಕು. ಬಲ ಇದೆ, ನಾನು ಹೇಳಿದಾಗ ಮಾಡಬೇಕು. ಸೂಪರ್. ಪಾಂಡುರಂಗ, ಜಾಜಿ ಅವರು ಊರಿಗೆ ಹೋಗ್ಬೇಕಾರೆ ಏನಾದ್ರು ಹೇಳ್ಬಿಟ್ಟು ಹೋದ್ರೇನ? ಏನಾದ್ರು ಅಂದ್ರೆ ಮಸಾಲೆ ನುಚ್ಚಕ್ಕೆ ದುಡ್ಡು ಕೊಡೋದ್ರ ಬಗ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಹೇಳಿದ್ಮೇಲೆ ಕೊಡತ್ತಾನೆ. ನೋಡಿ, ಸುಮ್ಮನೆ ಕೊಟ್ಬಿಡ್ಬೇಕು. ಅದು ನಾನು ಕೊಡೋದಕ್ಕೆ ರೆಡಿಯಾಗೇ ಇದ್ದೆ, ಆದ್ರೆ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರೋ ಇಲ್ವೋ ಗೊತ್ತಿಲ್ವೇ? ನಾವು ತಗೊಳೋದಿಕ್ಕೆ ಎವರ್ ರೆಡಿ. ಈಗ್ಲೇ ಕೊಡ್ಲಾ? ಕಾಯ್ತಿದ್ದೀವಿ, ಕೊಡಿಪ್ಪ ಸುಮ್ಮನೆ. ತಗೊಳ್ಳಿ. ಇದನ್ನೇ ಕೊಡೋಕ್ ಹೇಳಿದ್ದು. ಈಗೇನು ಜಾಗ ಖಾಲಿ ಮಾಡ್ತಿರೋ ಅಥವಾ ಇನ್ನೂ ಕೊಡ್ಲು? ಅಮ್ಮ ಯಾಕಿದೆಲ್ಲ ಮಾಡ್ತಾ ಇದೀವಿ? ಈ ತಿಂಗಳು ಬಹಳ ಒಳ್ಳೆ ದಿನಗಳು. ಶಾಸ್ತ್ರಿಗಳು ಹೇಳಿದ್ದಾರೆ, ಈ ತಿಂಗಳಲ್ಲಿ ಗಂಡ ಹೆಂಡತಿ ಸಂಸಾರ ಮಾಡಿದರೆ ಮನೆಗೆ ತುಂಬಾ ಒಳ್ಳೇದಾಗುತ್ತಂತೆ. ಜಾಜೆತ್ಗೆ ಒಂದ್ ಮಾತು ಹೇಳ್ಬೇಕಿತ್ತು. ಕೂಲಿನ ಕೇಳಿ ಯಾರು ಮಸಾಲೆ ಅಲಿಯೋಲ್ಲ. ಅಂದ್ರೆ ಅಣ್ಣ ಹಿಂಗು ಜಾಜೆತ್ಗೆಗೂ ಸರ್ಪ್ರೈಸ್ ಪ್ರೆಸೆಂಟೇಶನಾ? ಬಲೆ ಬಲೆ ಮಗನೇ, ಹೋಗಿ ಡ್ರೆಸ್ ಹಾಕೊಂಡ್ ಬಾಲ. ಯಾಕೆ ಈಗ ಹಾಕೊಂಡಿರೋ ಚೆನ್ನಾಗಿಲ್ವೋ? ಚೆನ್ನಾಗಿದೆ ಕಣೋ, ಆದರೆ ಈ ಡ್ರೆಸ್ಸು ಅದಕ್ಕೆ ಸೆಟ್ ಆಗೋಲ್ಲ. ಯಾವ್ದಕ್ಕೆ? ನಾ ಹೇಳ್ತೀನಿ, ಹೋಗಿ ಡ್ರೆಸ್ ಹಾಕೊಂಡ್ ಬಾ. ಇನ್ನು ಯಜಮಾನ್ರೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ? ಇಲ್ಲ ಕಣೆ, ಮತ್ತೆ ಯಾಕೆ ಈ ವೇಷ? ನಮ್ಮ ಮಾತು ಶ್ರೀರಂಗಮ್ಮ ಆಸೆ ಪಟ್ರು, ಅದಕ್ಕೆ ಹಾಕೊಂಡಿದ್ದೀನಿ. ಸರಿ, ಹಾಗಾದ್ರೆ ಇಬ್ರು ಕೈ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ನಾನೆಲ್ಲೂ ಬರಲ್ಲ, ಇವತ್ತು ಮನೇಲೇ ಇರ್ಬೇಕಂತೆ. ಯಾರು ಹೇಳಿದ್ರು? ನಾನೇ ಹೇಳಿದ್ದು. ಯಾಕೆ ಹೇಳಿದ್ರು? ಅದಕ್ಕೆ ಕಾರಣ ಇದೆ. ಹೋಗಿ ಬಿಸಿ ಬಿಸಿಯಾಗಿ ಲಾಡು ಒಂದೇ ಕಟ್ಟು. ಯಾಕೆ ಲಾಡುನೇ ಮಾಡ್ಬೇಕು? ಅದೆಲ್ಲ ನಿನಗೆ ಯಾಕೆ? ಲಾಡು ಕಟ್ಟು ಒಂದೇ ಕಟ್ಟುತ್ತಿರಬೇಕು. ಒಳಗೆ ಏನೋ ನಡೆಸ್ತಿರೋ ಹೋಗಿದೆ. ಅದು ನಿನಗೆ ಬೇಡದ ವಿಷಯ. ಈಗ ಹೋಗಿ ಲಾಡು ಕಟ್ತೀಯೋ ಇಲ್ಲ ಗಂಟು ಮುಟ್ಟೆ ಕಟ್ತೀಯೋ? ಲಾಡುನೇ ಕಟ್ತೀನಿ. ಮಾತು ಶ್ರೀರಂಗಮ್ಮ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಓ ಕವಿರತ್ನ ಕಾಳಿದಾಸಿ. ಗುಬ್ಬಿ, ವಾಟ್ ಇಸ್ ದಿಸ್? ಇದು ರೂಮು, ಇದು ಬೆಡ್ಡು. ಸಿನಿಮಾದಲ್ಲಿ ಇಂಥ ಸೀನು ಬಂದಾಗ ಫಸ್ಟ್ ನೈಟ್ ಸೀನು ಅಂತಾರೆ. ನಾನು ಇಲ್ದಿರೋ ಟೈಮಲ್ಲಿ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡು ನನಗೋಸ್ಕರ ವೇಟ್ ಮಾಡ್ತಿದ್ದೀರೇನ್ರಿ? ಕರೆಕ್ಟ್ ಕಣ್ರಿ. ಬನ್ನಿ ಬೆಡ್ ಮೇಲೆ ಕೂತ್ಕೊಂಡು ಮಹಾಭಾರತ ಓದೋಣ. ಹಬ್ಬಿ, ಡೋಂಟ್ ಟಾಕ್ ರಬಿಶ್. ನಾನು ಒಂದು ಮಾತು ಹೇಳ್ದೆ ಕೇಳ್ದೆ ಹೇಗ್ರಿ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೋತೀರಾ? ಸೀನೆಲ್ಲ ನೋಡ್ತಾ ಇದ್ರೆ ಇನ್ಸ್ಪಿರೇಷನ್ ಹುಟ್ಟಿ ಬರುತ್ತೆ. ಈ ತಿಂಗಳು ಪ್ರಶಸ್ತವಾದ ತಿಂಗಳಂತೆ. ಈ ತಿಂಗಳಲ್ಲಿ ಗಂಡ ಹೆಂಡತಿ ಸಂಸಾರ ಮಾಡಿದ್ರೆ ರಾಜಯೋಗ ಬರುತ್ತೆ ಅಂತ ನಮ್ಮ ಮಾತು ಶ್ರೀರಂಗಮ್ಮ ಹೇಳ್ತಾ ಇದ್ರು. ಅಚ್ಚು, ಈ ಲಡ್ಡು ತಿಂತ ಹೊಸ ಸಂಸಾರನ ಶುರು ಹಚ್ಕೊಂಡ್ಬಿಡೋಣ. ಹೌದಾ? ಕಡಿ ಇಲ್ಲಿ. ಅತ್ತೆ ನೋಡಿದ್ರ, ಸ್ವೀಟ್ ಮಾಡು 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 ಅಂತ ಹೇಳಿದ್ರಲ್ಲ, ಮಾಡಿರೋದಕ್ಕೆ ನಿಮ್ ಸೊಸೆ ಲಾಡು ಅಂತ ತೆಗೆದು ಕೆಳಗೆ ಬಿಸಾಕಿದ್ದಾರೆ. ಮತ್ತೆ ಏನ್ ಗೊತ್ತಾಗುತ್ತೆ ಲಾಡು ರುಚಿ? ನನ್ನ ಸೊಸೆಗೆ ಏನಾಗಿದೆ ಇವತ್ತು? ಇವತ್ತಷ್ಟೇ ಅಲ್ಲ ಅತ್ತೆ, ನಿಮ್ ಸೊಸೆ ಯಾವತ್ ಈ ಮನೆ ಕಾಲಿಟ್ರೋ ಅವತ್ತಿಂದಾನೇ ಏನೋ ಆಗೋಗಿದೆ. ಹೋಗ್ಲಿ ಬಿಡಿ. ಹಬ್ಬಿ, ನಂಗೆ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಕಾಲ್ ಬಂದಿತ್ತು, ಹೋಗ್ಲೇಬೇಕು. ಆದ್ರೆ ಶಾಸ್ತ್ರಿಗಳು ಒಳ್ಳೆ ಮುಹೂರ್ತ ಇಟ್ಬಿಟ್ಟಿದ್ದಾರೆ, ಅದು ತಪ್ಪಿದ್ರೆ ಮತ್ತೆ ಸಿಗಲ್ಲ. ಹಬ್ಬಿ, ನಾನು ಮೀಟಿಂಗ್ ಹೋಗ್ತೀನಿ, ಮುಹೂರ್ತ ಮೀರೋದ್ರೊಳಗೆ ಬಂದ್ಬಿಡ್ತೀನಿ.
ಮಗನ ಏನೋ ಇದು ನೀ ಲಡ್ಡು ತಿನ್ಸ್ತೀನಿ ಅಂದೆ ಲಡ್ಡು ಅಂತ ಜಾಸ್ತಿ ಬಿಟ್ರು ಅದೇ ಲಡ್ಡು ಇದು. ಮಗನೇ ಈ ಲಡ್ಡುನ ನಿನ್ ತಿನ್ಸಿ ಕರ್ಕೊಂಡು ಬಾ. ಯಾರಿಗೆ ಬಿದ್ದಿರೋ ಲಡ್ಡುನ ಹೌದು, ಇದೇ ಲಡ್ಡು ತಿನ್ಸಿ ಆಗ್ಲಾದ್ರೂ ಲಡ್ಡು ಬೆಲೆ ಏನು ಅಂತ ಗೊತ್ತಾಗುತ್ತೆ. ನಿನ್ ಹೆಂಡತಿನ ಜೊತೆಲಿ ಕರ್ಕೊಂಡು ಬರೋದಾದ್ರೆ ಬಾ, ಇಲ್ಲಾಂದ್ರೆ ನೀನು ಬಲ್ಬೇಡ. ಏನ್ ಯಜಮಾನ್ರೆ, ನಿಮ್ ಹೆಂಡತಿ ಸಿಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ, ನಾನು ನಿಮ್ಗೋಸ್ಕರ ಅಡ್ಗೆ ಮನೇಲಿ ಕೆನೆ ಕಾಫಿ ಮಾಡ್ಕೊಂಡು ಕಾಯ್ತಾ ಇರ್ತೀನಿ. ಆ ಜಾತಿನ ಪೊಳಗ್ಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನೀನು ನನ್ನ ಮಗನಿಗೆ ಕೆನೆ ಕಾಫಿ ಕೊಟ್ಟು ಮಲಗಿಸೋದನ್ನೇ ನೋಡ್ತಿದೀಯ. ಶಾಸ್ತ್ರಿಗಳು ಹೇಳಿದ್ದು ನಡಿಲೇಬೇಕು. ಲೇ ಮಗನೇ, ನಿನ್ ಹೆಂಡತಿನ ಜೊತೆಲಿ ಕರ್ಕೊಂಡು ಬರೋದಾದ್ರೆ ಮನೆಗೆ ಬಾ, ಇಲ್ಲಾಂದ್ರೆ ನೀನು ಹಾಗೆ ಹಾಳಾಗಿ ಹೋಗು. ನೀನು ನನ್ನ ಕಟ್ಟಾಗ್ದೆ. ಸ್ವೀಟು 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 ಸ್ವೀಟ್ ಸ್ವೀಟ್ ಸ್ವೀಟು ಸ್ವೀಟು ಹಬ್ಬಿ, ಆರ್ ಯು ಮ್ಯಾಡ್? ನಾನು ಯಾಕ್ರಿ ಸ್ವೀಟ್ ತಿನ್ಬೇಕು? ನಮಗೆ ರಾಜಯೋಗ ಇರೋ ಮಗ ಹುಡ್ತಾನಂತೆ. ಇದರಲ್ಲಿ ನಂದೇನು ತಪ್ಪಿಲ್ಲ. ಮಾತೋಶ್ರೀ ರಂಗಮ್ಮ ಹೇಳಿದ್ದು. ನೀ ಲಾಡ್ ತಿನ್ಸ್ಬಿಡ್ತೀನಿ. ಹಬ್ಬಿ, ನೀ ಈ ಅನ್ನಿ ಅಂತ ಹೇಳೋದಕ್ ಬಂದ್ರ? ಮೊದ್ಲಿನಿಂದ ಹೋಗ್ರಿ. ಸಿಂಗಲ್ ಆಗಿ ಹೋದ್ರೆ ಮಾತೋಶ್ರೀ ರಂಗಮ್ಮ ಮನೆಗೆ ಸೇರ್ಸಲ್ವಂತೆ, ಡಬಲ್ ಆಗಿ ಹೋಗ್ಬೇಕಂತೆ. ಇದು ಟ್ರಿಬಲ್ ಆಗೋ ಸ್ಕೀಮು. ಬನ್ರಿ ಹೋಗೋಣ. ಜಸ್ಟ್ ಒಮ್ಮೆ ಈ ಪದ್ದು ಬಿಟ್ಲ ಎಲ್ಲಿ ಹಾಳಾಗೋಗಿದ್ರ ಒಂದ್ ಸಾರು ಇಲ್ಲಿ. ಜಾಜಿ ಅವರೇ ಅದೇನು ಬೇಗ ಹೇಳಿ, ಆಟೋ ವೈಟಿಂಗ್ ಅಲ್ಲಿ ಇದೆ. ಹಬಿ, ಜಸ್ಟ್ ಮಿನಿಟ್, ನಾನು ಬಂದ್ಬಿಡ್ತೀನಿ. ಓಕೆ. ಪದ್ದು ಬಿಟ್ಲ ಹಬಿ ರೋಡಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದಾರೆ. ಅವ್ರನ್ನ ಆಟೋದಲ್ಲಿ ಎತ್ತಾಕೊಂಡು ಹೋಗಿ ಯಾವ್ದಾದ್ರು ಲೋನ್ಲಿ ಪ್ಲೇಸ್ ಅಲ್ಲಿ ಬಿಟ್ಟು ಬಿಡ್ತೀವಿ ಜಜ್ಜಕ್ಕೆ, ಆದ್ರೆ ಸುಮ್ಮನೆ ಬಿಟ್ಟು ಬರೋ ಅಭ್ಯಾಸ ನಮ್ಗಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವು ಯಾವ್ದಾದಪ್ಪ ಸುಮ್ನೆ ಬಿಟ್ಟಿದ್ದೀರಾ? ಟೇಕ್ ದಿಸ್ 200. ಇದು ನಮಗಾಯ್ತು ಆಟೋಗೆ. ಅಲ್ಲೇ ಪಾಂಡ್ರಂಗ, ನೀನು ಆ ಜಾಗದಲ್ಲಿ ಇದ್ರೆ ಜಾಜಿ ಅವ್ರು ಅಲ್ಲಿಗೆ ಬರ್ತಾರಂತ. ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ರು. ಚುಮು 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 ಚಳಿ ಇರಬೇಕು. ನಿಮ್ಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತೀನಿ. ಬನ್ನಿ ಬನ್ನಿ, ಆಟೋ ಕಾಯ್ತಿದೆ. ಗುಬ್ಬಿ ಬರ್ತೀರಲ್ವಾ? ಹಬಿ, ನಾನು ನಿಮ್ಮ ಹಿಂದೆನೆ ಬಂದ್ಬಿಡ್ತೀನಿ. ಲೇ ದಂಡ ಪಿಂಡಗಳ, ಚುಮು ಚುಮು ಚಳಿ ಇರೋ ಜಾಗ ಕರ್ಕೊಂಡು ಹೋಗಿ ಅಂದ್ರೆ ಮನೆ ಹಿತ್ಲಿಗೆ ಕರ್ಕೊಂಡು ಬಂದಿದ್ರಲ್ರೋ. ಜಾಜಿ ಅವರು ನಿನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದು ಇಲ್ಲಿಗೆ. ಬಾಬಾ ಸ್ವಲ್ಪ ಕೈ ಮುಂದೆ ಮಾಡಿ. ನೀವು ಹಿಡ್ಕೊಂಡು ಹೇಳ್ತೀನಿ ನಾನು. ಏನ್ ಮಾಡ್ತಿದ್ರ? ಕಣ್ ಕಾಣಿಸ್ತಿಲ್ವೇ? ಕೈ ಕಟ್ಟಾಗ್ತಾ ಇದೀವಿ. ದಂಡ ಪಿಂಡಗಳ, ನೀವು ಮಾಡ್ತಿರೋ ಸರಿ ಏನ್ರು? 200 ರೂಪಾಯಿ ಕೊಡ್ತೀನಿ. ನಿಮ್ಮನಿಗೆ ಹೋಟ್ಲಿಗೆ ಬಿಟ್ಬಿಟ್ರು. ಆಡೋ ಮಾತು ಒಂದು ಅರ್ಥ ಬೇಡ ಬಾವ. ವರ್ಷದ ಕೂಡಿಗೆ ಯಾವನಾರು ವರ್ಷದ ಕೂಡ ಕಳ್ಕೊತಾನ. ಏನ್ ಮುಖ ನೋಡ್ತಿದ್ಯ? ಕಮಾನ್ ಮಾಂದೆ ಬಿಡ. ಒದು ಇಟ್ಲ ಬಿಡ್ಸ್ರು. ಒದು ಇಟ್ಲ ಬಿಡ್ಸ್ರು. ಎಲ್ಲೋ ನಮ್ಮ ಯಜಮಾನ್ರು ಕೂಗ್ದಂಗ ಆಯ್ತಲ್ಲ. ಹೌದು ಕಣೆ, ನನಗೂ ಹಾಗೆ ಕೇಳಿಸ್ತಾ ಇದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಲೇ ನನ್ನ ಮಗನೇ, ಎಲ್ಲಿದ್ದೀಯ? ನಮ್ಮ ಗಂಡುಗಲೆ ವಂಶದ ಮನೆಗೆ ದೆವ್ವಗಳು ಬರೋದುಂಟ. ಅದೇನು ಅಂತ ನೋಡೋಣ ಬಲೆ. ನನ್ನ ಮಗನ್ನ ಏನು ಯಜಮಾನ್ರೆ, ಏನಿದೆಲ್ಲ? ದಂಡ ಪಿಂಡಗಳ ಕೆಲಸ ಕಣೆ. ನಮ್ಮ ಹೆಂಡತಿ ಹೇಳಿದ್ರು ಅಂತ ನನ್ನನ್ನ ಈ ಗಮ್ಮ ಕೂಡ ಹಾಕಿದ್ದಾರೆ. ಸೀಮೆಗೆಲ್ಲ ಸೊಸೆನಮ್ಮ ನೀನು. ನನ್ನ ಮಗನ ಕೈ ಕಾಲು ಕಡಿಸಿ ಡ್ರಮ್ ಒಳಗೆ ಹಾಕ್ಸಿದೀಯಲ್ಲ, ನೀನೇನು ಸೊಸೆನು ಅಮ್ಮ ನೀನು. ಮತ್ತೆ ನನಗೆ ಹೇಳ್ದೆ ಕೇಳಿದೆ ಫಸ್ಟ್ ನೈಟ್ ನಿರ್ಧಾರನ ನೀವು ತಗೊಳ್ಳೋ ಹಾಗಿಲ್ಲ. ಅದು ನನ್ನ ಪರ್ಸನಲ್ ಮ್ಯಾಟರು. ನಿನ್ನನ್ನ ಈ ಮನೆ ತುಂಬಿಸ್ಕೊಂಡಿರೋದು ಈ ಮನೆ ಬೆಳಗಲಿ ಅಂತ. ರಸ್ತೆ ಹೋಗಿ ಓಲಿನ ಗುಡ್ಸಕ್ಕಲ್ಲ. ಮತ್ತೆ ಅವತ್ತು ನಾನು ಪೊರ್ಕೆ ಹಿಡಿದಿದ್ದಕ್ಕೆ ಇವತ್ತು ಪೊರ್ಕೆಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಗೊತ್ತಾ? ಪೊರ್ಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಆಯ್ತಮ್ಮ, ಆ ಪೊಲ್ಕೆನ ಸೊಂಟು ಕಟ್ಕೊಂಡು ಓಡಾಡು, ಯಾರು ಬೇಡ ಅಂತಾರೆ. ಆದ್ರೆ ಒಂದು ತಿಳ್ಕೊ, ಈ
ಮಾಡು. ನಿನ್ನ ಕೆಟ್ಟ ಚಾಳಿಗಳನ್ನೆಲ್ಲ ಬಿಟ್ಟು ನನ್ನ ಮಗನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ನಿನ್ನನ್ನ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಏನು ಮಂಗಮ್ಮನ್ ಶಪಥನ? ಅಲ್ಲ, ರಂಗಮ್ಮನ ಶಪಥ. ಎಲ್ಲಿಗೆ ಹೋಗ್ತಾ ಇದೀಯಾ? ರೂಮ್ಗೆ ಬಿಡಬಾರ್ದು ಅಂತ ಅಪ್ಪಣೆ ಆಗಿದೆ. ನಾನು ಹೋಗ್ತಾ ಇರೋದು ನನ್ನ ಹೆಂಡತಿ ರೂಮ್ಗೆ. ಅವರೇ ನೀನು ರೂಮ್ ಒಳಗೆ ಹೋಗ್ಬಾರ್ದು ಅಂತ ಅಪ್ಪಣೆ ಮಾಡಿರೋದು. ನೋಡಿದ್ರಾತೆ ನಿಮ್ ಸೊಸೆ ಯಜಮಾನ್ರ ರೂಮ್ಗೆ ಹೋಗ್ಬಾರ್ದು ಅಂತ ಹೇಗೆ ತಾಕೀತ್ ಮಾಡಿದ್ದಾರೆ. ಚಂಪಾ, ಅವಳು ಏನೇನು ಮಾತಾಡ್ತಾಳೆ ಅಂತ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೆ, ಬೇಕಾಗುತ್ತೆ. ಅಬ್ಬಿ, ನಿಮ್ಗೆ ಪದ್ದು ಬಿಟ್ಲ ಹೇಳಿದ್ ಸ್ವಲ್ಪನೂ ಅರ್ಥ ಆಗ್ಲಿಲ್ವಾ? ಹಾಗಲ್ಲ ರೀ, ಈ ತಿಂಗಳು ಬಹಳ ಪ್ರಶಸ್ತವಾಗಿದೆ ಅಂತೆ. ನಾನು ನೀವು ಸಂಸಾರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಶಾಸ್ತ್ರಿಗಳ ಮನೆ ಹಾಳಾಗೋಗ್ಲಿ. ನೋಡಿ, ಒಂದು ತಿಳ್ಕೊಳ್ಳಿ, ನನ್ನ ಮೊದಲನೇ ಗಂಡ ರಾಜಕೀಯ, ನೀವಲ್ಲ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನೀವು ನನ್ನ ರೂಮ್ಗೆ ಬರೋ ಹಾಗಿಲ್ಲ. ನಾನು ನನ್ನ ರೂಮಲ್ಲಿರೋ ನೋ ಅಡ್ಮಿಷನ್ ಬೋರ್ಡ್ ನ ತೆಗಿಯೋ ಹಾಗಿಲ್ಲ. ಶಾಸ್ತ್ರಿಗಳ ಮಾತಿಗೆ ಬೆಲೆ ಕೊಡಲ್ವೇನ್ರಿ? ಶಾಸ್ತ್ರಿಗಳ ಮಾತಿಗೆ ಬೆಲೆ ಕೊಡಕ್ ಹೋಗಿ ನಾನು ನನ್ನ ಬ್ರೈಟ್ ಆಗಿರೋ ಫ್ಯೂಚರ್ ನ ಡಲ್ ಮಾಡ್ಕೊಳ್ಳ. ನೋಡಿ, ಇದೇ ಕಡೆ ಇನ್ನೊಂದ್ಸಲ ಏನಾದ್ರೂ ನನ್ನ ರೂಮ್ ಕಡೆ ಎಣ್ಕೋದಾಗ್ಲಿ, ಗೂಳಿ ತರ ರೂಮ್ಗೆ ನುಗ್ಗೋದಾಗ್ಲಿ ಮಾಡಿದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರ್ಸ್ಬೇಕಾಗತ್ತೆ. ಜಾರ್ಜ್ ಅವ್ರು ನನ್ನನ್ನ ಯಾಕೆ ರೂಮಿಗೆ ಸೇರಿಸ್ತಿಲ್ಲ ಅಂತ ನನ್ಗೆ ಈಗ ಗೊತ್ತಾಯ್ತು. ಏನಪ್ಪಾ ಅಂತ ರಾಜಕಾರಣ? ಪಾಪ ನಮ್ಮ ಪೊದ್ದುಗೆ ಮದುವೆ ಆಗುವವರೆಗೂ ಹಳ್ಳಿ ಅಂದ್ರೆ ಕೆಲಸ ಸಿಗುವವರೆಗೂ ಸಂಸಾರ ಮಾಡಬಾರ್ದು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮಿಬ್ಬರಿಗೂ ಅದಾಗುವವರೆಗೂ ನಾನು ಸಂಸಾರ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟು ದಿನ ಆದ್ಮೇಲೆ ನಿನಗೆ ನಮ್ಮ ಮೇಲೆ ಇಷ್ಟು ಕನ್ನಡ ಬಂತಲ್ಲ, ನಮ್ಗಷ್ಟೇ ಸಾಕು. ಅದು ಕೇವಲ ಬಾಯಿ ಮಾತಲ್ಲಿದ್ರೆ ಸಾಲದು. ಪೇಪರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀನಿ, ನೀವಿಬ್ರು ಸೈನ್ ಮಾಡಿ ಸಾಕು. ಕರೆಕ್ಟಾಗಿ ಹೇಳಿದ್ರಿ ಬಾಬಾ. ಇಂಥ ವಿಷಯಗಳ ನಡುವೆ ಯಾವತ್ತೂ ಒಂದು ಪೇಪರ್ ಇರಲೇಬೇಕು. ಅದು ಕಮನ್ ಸೈನ್. ನಿನ್ನಂತ ಮಾವ ಇಲ್ಲ, ನಿಮ್ಮಂತ ಬಾವ ಇಲ್ಲ. ನಾಳೆನೆ ಕುಂದಾಪುರಕ್ಕೆ ಹೋಗಿ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಗೊತ್ತಿ ಅಂದ್ರೆ ಸದ್ಗತಿ. ಮನೇಲಿ ಯಾರಿದ್ದೀರಾ? ಯಾರ್ ಬೇಕಾಗಿತ್ತು? ಇಲ್ಲಿ ಪದ್ದು ವಿಠಲ ನೋಡಿದಾರಾ? ಯಾಕ್ ಬೇಕಿತ್ತು? ಅವ್ರಿಗೆ ಪಾಂಡುರಂಗ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಅಣ್ಣಯ್ಯ ಇಷ್ಟು ಬೇಗ ವ್ಯವಸ್ಥೆ ಮಾಡ್ಬಿಟ್ನಾ? ಹೌದು, ಸ್ವಲ್ಪ ಕರಿತೀರಾ? ಏನಪ್ಪ, ಪದ್ದನ್ ಕರ್ಕೊಂಡು ಬೇಗ ಬನ್ನಿ. ಏನೇನಪ್ಪಲ್ಲೋ? ಏನಪ್ಪ, ನಮ್ಮ ಅಣ್ಣಯ್ಯ ಹೇಳ್ದ ಹಾಗೆ ನಿಮ್ಮಿಬ್ರಿಗೂ ವ್ಯವಸ್ಥೆ ಮಾಡಿದಾನೆ. ಪರವಾಗಿಲ್ಲ ಕಣ, ಪಾಂಡ್ರಂಗ ಎಷ್ಟು ಬೇಗ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾನೆ. ಅಲ್ಲಿಗೆ ನಮ್ಮ ಅದೃಷ್ಟದ ಭಾಗ ತೆಗಿತು. ಇಬ್ರು ಒಳ್ಳೆಯವ್ರು ತಾನೆ? ಯಾಕ್ರಿ ಪಾಂಡುರಂಗ ನಮ್ಮ ಬಗ್ಗೆ ಏನು ಹೇಳಿಲ್ವಾ? ಅವ್ನು ಹೇಳಿದ್ಕೆ ನಾನು ಇಲ್ಲಿ ಬಂದಿದ್ದು. ಟೈಮ್ ಆಗುತ್ತೆ, ಕಾರ್ ಹೊರಗಿದೆ, ಬಂದ್ಬಿಡಿ. ಏನಪ್ಪಲ್ಲೋ, ನಾವು ಓಡ್ ಬರ್ತೀವಿ, ಮನೆಯವ್ರಿಗೆಲ್ಲ ಹೇಳಮ್ಮ. ಬರ್ಬೇಕಾದ್ರೆ ಒಳ್ಳೆ ಸ್ವೀಟ್ ತಗೊಂಡ್ಬರ್ತೀವಿ. ಬನ್ನಿ ಬನ್ನಿ. ಲೇ ವಿಟ್ಲ, ನೋಡೋದಿಕ್ಕೆ ಇದು ಡಾನ್ ಅಡ್ಡ ತರ ಇದೆ ಅಲ್ವಾ? ಹಾ, ಅಡ್ಡಾನೆ. ಈ ಅಡ್ಡಾಗೆ ಈ ತಿಮ್ಮನೆ ಡಾನು. ನನ್ನ ಶಿಷ್ಯ. ಹಲೋ ಸರ್, ನೈಸ್ ಟು ಮೀಟ್ ಯು. ನಮ್ಗೇನ್ ಕೆಲಸ ನಿಂತ ಹಪ್ತಾ ವಸೂಲಿ. ಹೌದಾ? ಅಲ್ಲ, ನನ್ನ ಮದುವೆ ಆಗೋ ಹುಡುಗಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ. ಇಲ್ಲಿ ದಿನ ಮದುವೆ ನಡೀತಾ ಇರುತ್ತೆ. ಹೌದಾ? ನೋಡೋದಿಕ್ಕೆ ಹುಡುಗಿ ಚೆನ್ನಾಗಿದ್ದಾಳ. ನಾಲ್ಕು ತದ್ಕಿದ್ರೆ ಚೆನ್ನಾಗಿ ಕಾಣ್ತಾಳೆ. ನೋಡಿ ತಿಮ್ಮ ಅವ್ರೆ, ನೀವು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನನಗೆ ಮದುವೆ ಮಾಡ್ಸೋದಿಕ್ಕೆ, ಇವನಿಗೆ ಕೆಲಸ ಕೊಡ್ಸೋದಿಕ್ಕೆ ಅಲ್ವಾ? ತೆಪ್ಪಗೆ ಕೆಲಸ ಕಲ್ತ್ಕೊಳ್ಳಿ. ಪಾಂಡುರಂಗ ನಿಮ್ಮಿಬ್ರು ನನ್ಗೆ ಮಾರಿದಾನೆ. ಮಾರ್ಬಿಟ್ಟಿದ್ದಾನ? ಹೌದು, ನಾನ್ ನಿಮ್ಮಿಬ್ರು ಕೊಂಡ್ಕೊಂಡಿದ್ದೀನಿ. ಒಂದು ತಿಂಗಳು ಮೈ ಮುರಿಯೋ ಹಾಗೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಹಿಡ್ಕೊಂಡು ಜಾಡಿಸ್ತಿರ್ತೀವಿ. ನಮ್ ಕೂಡ ಅಧಿಕಾರ ನಿಮ್ಗೆ ಯಾರಿಗೆ ಕೊಟ್ಟಿದ್ದು? ಪಾಂಡುರಂಗ 50,000 ರೂಪಾಯಿ ತಗೊಂಡು ಅಗ್ರಿಮೆಂಟ್ ನ ಬರ್ದ್ ಕೊಟ್ಟಿದ್ದಾನೆ. ಬೇಕಾದ್ರೆ ನೋಡಿ, ನೀವೇ ಸೈನ್ ಹಾಕಿದ್ದೀರಾ. ಇನ್ನೊಂದು ತಿಂಗಳು ನಾನ್ ಹೇಳ್ದಂಗ್ ಕೇಳ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ತೆಗಿರೋ ಜಾಗದಲ್ಲಿ ನಿಮ್ಮನ್ನೇ ತಾಕ್ಬಿಡ್ತೀವಿ. ಲೇ ಬಿಟ್ಲ, ಆ ಪೇಪರ್ ಅಲ್ಲಿ ಏನ್ ಬರ್ತಿದೆ ನೋಡ್ದಿರ, ಸೈನ್ ಹಾಕ್ಬಿಟ್ವಲ್ಲ. ಬಂದು ಬಾವು ನಮ್ನ ಯಾವ ತೋಡ್ತಿದ್ರು ಕಣೋ. ನೋಡ್ರಪ್ಪ, ನಿಮ್ಗೆಲ್ಲ ಹತ್ತ ವಸೂಲಿ ಮಾಡೋದು ಟ್ರೈನಿಂಗ್ ಕೊಡ್ತೇನೆ. ಆ ಟ್ರೈನಿಂಗ್ ಆದ್ಮೇಲೆ ಗಲ್ಲಿಗೂ ಹೋಗಿ ಹತ್ತ ವಸೂಲಿ ಮಾಡ್ಕೊಂಡ್ ಬರ್ಬೇಕು. ಬಿಡಂಗಿಲ್ಲ. ಅಂದ್ರೆ ನಾವಿಬ್ರು ಈಗ ಹಫ್ತಾ ವಸೂಲಿ ಮಾಡ್ಬೇಕಾ? ಮತ್ತೇನು, 50,000 ರೂಪಾಯಿ ಕೊಟ್ಟು ನಿಮ್ಗೆ ಕೊಂಡ್ಕೊಂಡ್ ಬಂದಿರೋದು ಮೆರವಣಿಗೆ ಮಾಡಕ, ವಸೂಲಿ ಮಾಡೋದಿಕ್ಕೆ. ಸರ್, ನಾವು ರೌಡಿಗಳ ತರ ಹೋಗಿ ಹಫ್ತ ವಸೂಲಿ ಮಾಡ್ಬೇಕಾರೆ ಯಾರು ತದಕ್ಬಿಟ್ರೆ ಏನ್ ಮಾಡೋದು? ನೀವು ತದಕ್ಬೇಕು. ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ರೆ? ನಾವಿದೀವಲ್ಲ, ಜಾಮೀನ್ ಕೊಟ್ಟು ಬಿಡ್ಸ್ಕೊಂಡ್ ಬರ್ತೀವಿ. ನೋಡಪ್ಪ,
ನೋಡಪ್ಪ, ಒಬ್ಬೊಬ್ಬರ ಮೇಲೆ 30-40 ಜಾಮೀನುಗಳಿರ್ತವೆ, 50-60 ಕೇಸ್ಗಳಿರ್ತವೆ. ಈ ರೌಡಿಸಮ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ. ಎಲ್ಲ ಕೆರ್ಸ್ಕೊಬಾರ್ದಮ್ಮ. ಆಯ್ತು ಸರ್ ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಭಾವನೆ ಒಂದ್ಸತಿ ಮಾತಾಡ್ಬೋದಾ? ಮಾತಾಡು. ಥ್ಯಾಂಕ್ ಯು ಸರ್. ಹಲೋ ಬಾವ, ನಾನು ಬಿಟ್ಲ ಚಿಮ್ಮು ನಡದಿಂದ ಮಾತಾಡ್ತಾ ಇದ್ದೀನಿ. ಅಲ್ಲ ಬಾವ, ನಾವೇನ್ ದ್ರೋಹ ಮಾಡಿದ್ವಿ ನಿಮಗೆ ಅಂತ 50,000 ರೂಪಾಯಿ ರೌಡಿ ಗಮ್ಮನ್ ಮಾರ್ಬಿಟ್ಟಿದ್ದೀರಾ? ಅಳಿ ಅಂದ್ರೆ ತಿಮ್ಮಿಗೆ ಒಂದು ಸ್ವಲ್ಪ ಫೋನ್ ಕೊಡಿಪ್ಪ. ಆಯ್ತು ಬಾವ, ನಮ್ಮ ಬಾವ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ ನಿಮ್ಮ ಮೊದಲು ಅವ್ರ ಹತ್ರ ಇರೋ ಮೊಬೈಲ್ ಕಿತ್ಕೋ, ತಾಲೆ ಮೇಲೆ ಹೊಡೆದು ಕೆಲಸ ಮಾಡಿಸು. ಇಲ್ಲ ಅಂದ್ರೆ ದಿನಾ ಫೋನ್ ಮಾಡಿ ನನ್ನ ತಲೆ ತಿಂತಾರೆ. ಸರಿ ಪಾಂಡುರಂಗ. ಸರ್ ನನ್ನ ಫೋನು. ಹೌದಪ್ಪ, ನಿನ್ನ ಹತ್ರ ಫೋನ್ ಇದ್ರೆ ಪಾಂಡುರಂಗನ್ ದಿನಾ ಫೋನ್ ಮಾಡಿ ತಲೆ ತಿಂತಿ ಅಂತ ಹೇಳ್ದೆ ಪಾಂಡುರಂಗ. ಅದಕ್ಕೆ ನಾನೇ ಇಟ್ಕೊಂಡೆ. ಬರೋಣ ಬಿಡಿ ಸರ್, ಇವ್ನ ಫೋನಲ್ಲಿ ಮಾಡ್ತೇನೆ. ಕೊಡೋ ನಿನ್ ಫೋನು. ಒಂದು ನಿಮಿಷ ಸರ್. ನೋಡ್ರ, ಪೊಲೀಸವರಿಂದ ಹೆಂಗ್ ತಪ್ಸ್ಕೋಬೇಕು, ರೌಡಿಗಳಿಂದ ಹೆಂಗ್ ತಪ್ಸ್ಕೋಬೇಕು, ಹೆಂಗ್ ಓಡೋಬೇಕು, ಹೆಂಗ್ ಜಂಪ್ ಮಾಡ್ಬೇಕು ಎಲ್ಲ ಟ್ರೈನಿಂಗ್ ಕೊಡ್ತೇನೆ. ಬನ್ನಿ ಸೆಂಟ್ರಿಗೆ. ಅಡ್ರ, ನಾನ್ ಇನ್ಸ್ಪೆಕ್ಟ್ರು, ನಾನ್ ಕಾನ್ಸ್ಟೇಬಲ್. ನೀವು ಹತ್ತ ವಸೂಲಿ ಮಾಡಕ್ ಹೋಗಿ ತಗ್ಲಾಕೊಂಡಿರೋ ಕಳ್ಳರು. ಈಗ ನಾವು ನಿಮ್ಗೆ ಚಾರ್ಜ್ ಮಾಡ್ತೀವಿ. ಏನೋ ಚಾರ್ಜ್, ನೀವು ತಪ್ಸ್ಕೊಂಡು ಹೋಗ್ಬೇಕು. ಏನೋ ಚಾರ್ಜ್ ಮಾಡ್ತಾ ಇದ್ರು, ಸುಮ್ಮನೆ ಇದ್ದೀರಲ್ಲ, ತಪ್ಸ್ಕೊಂಡು ಹೋಗ್ಬೇಕು. ಅಲ್ಲ ಸರ್, ಗ್ಯಾಪ್ ಕೊಡ್ದಿರ ಹಿಂಗ್ ಹೊಡಿತಾ ಇದ್ರೆ ಹೆಂಗ್ ತಪ್ಸ್ಕೊಂಡು ಹೋಗೋಣ? ಪೊಲೀಸ್ನವ್ರು ಹೊಡಿಬೇಕಾದ್ರೆ ಗ್ಯಾಪ್ ಕೊಟ್ಟು ಹೊಡಿತಾರೇನೋ. ಈ ತಪ್ಸ್ಕೊಂಡು ಹೋಗ್ಬೇಕು. ಚಾರ್ಜ್. ಅದು ಇಟ್ಲ, ವಾಟ್ ಹ್ಯಾಪನ್? ಜಾಗಕ್ಕೆ ಬಾವ ಮಾಡಕ್ ಒಂದ ಎರಡ ನಮ್ಮಿಬ್ಬರನ್ನ ರೌಡಿ ತಿಮ್ಮನಿಗೆ 50,000 ರೂಪಾಯಿ ಮಾರ್ಬಿಟ್ಟಿದ್ದಾರೆ. ಒಂದು ತಿಂಗಳು ನಾವು ಅವನ ಹತ್ರ ಜೀತದವಾಗಿರ್ಬೇಕಂತೆ. ಹೇಗೋ ಅವ್ನ್ ಕಣ್ ತಪ್ಸಿ ಓಡ್ ಬಂದ್ಬಿಟ್ವಿ. ಹವಿ, ಹೇಳಿ ಬುಬ್ಬಿ. ಅಲ್ಲ, ಪದ್ದು ಬಿಟ್ಲನ್ನ ಯಾರಿಗೋ 50,000 ರೂಪಾಯಿಗೆ ಮಾರ್ಬಿಟ್ಟಿದ್ರಲ್ಲ, ಇದು ಸರಿನಾ? ನನಗೆ ತೊಂದರೆ ಕೊಟ್ಟವರಿಗೆ ಶಿಕ್ಷೆ ಆಗ್ಲೇಬೇಕು. ನಾನೇ ಶಿಕ್ಷೆ ಕೊಡಕ್ ಆಗಲ್ಲ ಅಂತ ರೌಡಿಗಳಿಗೆ ಮಾರಿದ್ದು. ಇದು ಗುಲಾಮಗಿರಿ. ನಾನು ಈ ಮ್ಯಾಟರ್ನ ಬಿಡಲ್ಲ, ಸ್ಟ್ರೈಕ್ ಮಾಡ್ತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಕ್ಕೆ. ಒಬ್ರಿಗೆ 1 ಲಕ್ಷ ಅಂತ ಮಾರಿದ್ರು ಬೇಜಾರಾಗ್ತಿರ್ಲಿಲ್ಲ. ಇಬ್ರು ಸೇರಿ 50,000 ರೂಪಾಯಿ ಮಾರಿದಾರಲ್ಲ, ನಮ್ಗೇನ್ ಮರ್ಯಾದೆ ಇಲ್ವೇನ್ರಿ? ಜಾಜಿಯವ್ರೆ, ಇವನೇ ನಮ್ಗೆ 50,000 ರೂಪಾಯಿ ಕೊಂಡ್ಕೊಂಡಿರೋದು. ಮರ್ಯಾದೆಯಿಂದ ನನ್ನ ಜೊತೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಸ್ಪಾಟ್ ಅಲ್ಲೇ ಟೀಲ್ ಮಾಡ್ಬಿಡ್ತೀನಿ. ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ನಾನ್ ಸುಮ್ನೆ ಇರಲ್ಲ. 50,000 ರೂಪಾಯಿ ಕೊಟ್ಟು ಬಿಡಿಸ್ಕೊಳಮ್ಮ ನೀನು. ನೋಡು, ಹೀಗೆಲ್ಲ ಟಾಪ್ ಮಾಡಿದ್ರೆ ನಾನು ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ. ಏನ್ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ನೋಡಿ, 50,000 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡು ಹೋಗೋವರೆಗೂ ಇವ್ರು ನಮ್ ಜೊತೆಗಿರ್ತಾರೆ. ಸದ್ಯಕ್ಕೆ ಈ ದಡಿಯ ನಮ್ ಜೊತೆಗಿರ್ಲಿ, ತಕ್ಕ ನಡಿಯ. ಕುಚ್ಚಿಕ್ಕು 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 ಕುಚ್ಚಿಕ್ಕು, ನೀರು ಚಡ್ಡಿ ದೋಸ್ತು ಕಣ ಕುಚ್ಚಿಕ್ಕು, ಜೀವಕ್ಕಿನ್ನ ಜಾಸ್ತಿ ಕಣ ಕುಚ್ಚಿಕ್ಕು. ಅಯ್ಯೋ ಕುಚ್ಚಿಕ್ಕು. ಕೂಲ್ ಏನ್ ಕೂಲ್ ಜಾಜಕ್ಕೆ? ನನ್ನ ಕಣ್ಣು ಮುಂದೆನೆ ನನ್ನ ಆಪ್ತ ಮಿತ್ರನ ದರ 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 ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಲ್ಲ. ನಮ್ದು ಒಂದು ಜನ್ಮನ. ಏನ್ ಜಾಜಕ್ಕೆ? ಬಿಟ್ಲ, ಯು ಡೋಂಟ್ ವರಿ. ಹೇಗಾದ್ರೂ ಮಾಡಿ ಪದ್ದನ್ ಬಿಡ್ಸ್ಕೊಂಬರೋ ವ್ಯವಸ್ಥೆನ ಮಾಡೋಣ. ಅಯ್ಯೋ, ಈ ದುಃಖ, ಈ ಸಂಕಟ, ಈ ನೋವನ್ನು ನನಗೆ ಹೇಗೆ ತಂದ್ಕೊಳ್ಳಿ ಜಾಜಕ್ಕೆ? ಒಂದು 200 ರೂಪಾಯಿ ಕೊಡಿ, ಮಸಾಲೆ ದೋಸೆ ತಿನ್ಕೊಂಡ್ಬರ್ತೀನಿ. ನೋಡಿ, ನನ್ನ ಹಬಿ ಏನ್ ಮಾಡಿದಾರೆ ಗೊತ್ತಾ? ನಮ್ಮ ಮನೇಲಿ ಪದ್ದು ಬಿಟ್ಲ ಅಂತ ಇಬ್ರಿದ್ರಲ್ಲ, ಅವ್ರಿಬ್ರನ್ನ 50,000 ರೂಪಾಯಿಗೆ ಮಾರ್ಬಿಟ್ಟಿದ್ದಾರೆ. ಅದು ಚೀತ ಪದ್ಧತಿಗೆ. ಹಾಗೆಲ್ಲ ಮಾಡೋ ಹಾಗಿಲ್ವಲ್ಲ? ಹಾಗೆಲ್ಲ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ನೋಡಿ, ಇದಕ್ ನೀವೇ ಸಾಕ್ಷಿ. ಬಿಟ್ಲ ಆಗ್ಲೇ ಕುಚ್ಚುಕು ಅಂತಿದ್ದಿಲ್ಲ, ಈಗ ಮಾತಾಡೋ. ಏನಂತ ಮಾತಾಡ್ತಿದ್ದೆ ಜಾಜಕ್ಕೆ? ಆ ರೋಡಿಗಳು ನಮ್ಮಿಬ್ಬರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ನಮಗೆ ಯಾರು ದಿಕ್ಕು? ನಾವಿದೀವಲ್ಲ, ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಪೊಲೀಸ್ ಹೇಳೋಣ, ಸರ್ಕಾರ ಕಂಪ್ಲೇಂಟ್ ಮಾಡೋಣ, ಹಾಗೆ ಟಿವಿಗೂ ರಿಪೋರ್ಟ್ ಮಾಡೋಣ. ಒಂದ್ ನಿಮಿಷ. ನನ್ನ ಸೊಸೆ ಮಾಡಿರೋ ತಪ್ಪಿಗೆ ಹೀಗೆಲ್ಲ ನಡೀತಾ ಇರೋದು.
ಈ ನನ್ನ ಸೊಸೆ ನನ್ನ ಮಗನ ಮದುವೆ ಆಗಿ 5 ವರ್ಷ ಆಯಿತು. ಇವಳು ತನ್ನ ಗಂಡನಿಗೆ ಏನು ಹೇಳಿದಾಳೆ ಗೊತ್ತಾ? ನೀವು ಏನೇ ಮಾಡಿದ್ಲು ನಿಮ್ಮ ಜೊತೆ ಸಂಸಾರ ಮಾಡಲ್ಲ, ನಿಮ್ಮ ಜೊತೆ ಇರೋಲ್ಲ, ನೀವು ನನ್ನ ಗಂಡನೇ ಅಲ್ಲ ಅಂತ ಹೇಳಿದಾಳೆ. ಏನೇ ನೋಡ್ತಾ ಇದೀಯಾ? ತೋರ್ಸೆ ವಿಡಿಯೋನ. ನೋಡಿ, ಒಂದು ತಿಳ್ಕೊಳ್ಳಿ, ನನ್ನ ಮೊದಲನೇ ಗಂಡ ರಾಜಕೀಯ, ನೀವಲ್ಲ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನೀವು ನನ್ನ ರೂಮ್ಗೆ ಬರೋ ಹಾಗಿಲ್ಲ, ನಾನು ನನ್ನ ರೂಮಲ್ಲಿರೋ ನೋ ಅಡ್ಮಿಷನ್ ಬೋರ್ಡ್ನ ತೆಗಿಯೋ ಹಾಗಿಲ್ಲ. ಎಂತ ಹೆಂಗ್ಸು ಇವಳು? ಇಂಥ ಹೆಂಗ್ಸು ನಮ್ಮ ಏರಿಯಲ್ಲೇ ಇರಬಾರ್ದು. ಇಂಥವಳನ್ನ ದೊಣ್ಣೆಲ್ ಹಾಕೊಡಿಬೇಕು, ಇಲ್ಲಾಂದ್ರೆ ತಿಮ್ಮಣ್ಣಕ್ಕೆ ಇಷ್ಟಪಡ್ಬೇಕು. ನಿನ್ ಸೊಸೆ ಅವಳು ಹಾಗೇನೆ ತಾನು ಸಿಕ್ಕಾಕೋತೀನಿ ಅಂತ ಗೊತ್ತಾದ ತಕ್ಷಣ ಎಸ್ಕೇಪ್ ಆಗ್ಬಿಡ್ತಾಳೆ. ಜಾಜವ್ರೆ, ಈ ತಿಂಗಳಲ್ಲಿ ಇನ್ನೂ 25 ದಿನ ಬಾಕಿ ಇದೆ. ಅಷ್ಟು ಒಳಗೆ ನನಗೊಂದು ಡೇಟ್ ಕೊಡಿ. ಯಾಕೋ? ಹನಿಮೂನ್ಗೆ. ಮೊದಲು ಪದನ ಬಿಡ್ಸ್ಕೊಂಡು ಬನ್ನಿ, ಆಮೇಲೆ ನಾನು ನಿಮ್ಗೆ ಹನಿಮೂನ್ ಡೇಟ್ ಕೊಡ್ತೀನಿ. ಹಾಗಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಬರ್ದು ಸೈನ್ ಮಾಡಿ ಕೊಡಿ. ಬರ್ದು ಸೈನ್ ಮಾಡಿದೀನಿ. ನಾನು ಇದನ್ನ ನಿಮಗೆ ಕೊಡ್ಬೇಕು ಅಂದ್ರೆ ಪದ್ದು ನಮ್ಮನೇಲಿ ಇರ್ಬೇಕು. ಜಾಜವ್ರೆ, ಜಾಜವ್ರೆ, ನಿಮ್ಮ ಶಿಷ್ಯ ಬಂದ. ಒಂದೇ ಒಂದು ಸಿಕ್ಕದೆ ಚೆನ್ನಾಗೋಗಿದೆಯೋ. ಜಾಜವ್ರೆ, ನಿಮ್ಮ ಶಿಷ್ಯ ಬಂದಾಯ್ತಲ್ಲ, ಈಗಲಾದ್ರೂ ಅಗ್ರಿಮೆಂಟ್ ಕೊಡ್ಬೋದಲ್ಲ? ಏನ ಮಗನೇ ಅದು ಅಗ್ರಿಮೆಂಟು? ಜಾಜವ್ರು ನನ್ನ ಜೊತೆ ಹನಿಮೂನ್ ಬರೋದಕ್ಕೆ ಡೇಟ್ ಕೊಟ್ಬಿಟ್ಟಿದ್ದಾರೆ. ಎಂಥ ಒಳ್ಳೆ ಸುದ್ದಿ ಹೇಳಿದ್ಯೋ. ಶಾಸ್ತ್ರಿಗಳನ್ನ ಭೇಟಿ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಯಾವಾಗ ಹೋಗ್ತಿದ್ದಿಲ್ಲಮ್ಮ? 30ನೇ ತಾರೀಕು ಹೊತ್ತೆ. ಅಯ್ಯೋ, ತುಂಬಾ